ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದ್ದೀನಿ, ಟ್ರೋಮಾ ಸೆಂಟರ್ ಮಾಡಿದ್ದೀವಿ, MRI CT ಸ್ಕ್ಯಾನ್ ಹಾಕಿದ್ವಿ. ಇಡೀ ರಾಜ್ಯದಲ್ಲಿ ಒಂದು 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದ್ರೆ ಬಿಜಾಪುರದಲ್ಲಿ 150 ತಾಯಿ ಮಕ್ಕಳ ಆಸ್ಪತ್ರೆ, ಅದು ಇಡೀ ರಾಜ್ಯಕ್ಕೆ 1 ನಂಬರ್. ಇದ್ರ ಜೊತೆ ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ, BSc ನರ್ಸಿಂಗ್ ಮಾಡಿದ್ದೀನಿ, ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದೀನಿ. ಜೊತೆಗೆ ಕರ್ನಾಟಕದಲ್ಲಿ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಹೆಲ್ತ್, ಡೈರೆಕ್ಟರ್ ಹೆಲ್ತ್ ಒಬ್ಬನೇ ಇರ್ತಾನೆ ರಾಜ್ಯಕ್ಕೆ. ಅದಕ್ಕೆ ಉತ್ತರ ಕರ್ನಾಟಕದ ಬೆಳಗಾವಿ ಮತ್ತು ಗುಲ್ಬರ್ಗಾ ವಿಭಾಗ ನೋಡ್ಕೊಳ್ತಕ್ಕಂಥ ಒಂದು ಅಡಿಷನಲ್ ಡೈರೆಕ್ಟರ್ ಪೋಸ್ಟ್ ಎಲ್ಲರೂ ಕ್ರಿಯೇಟ್ ಆಗಿದ್ರೆ ಅದು ಬಿಜಾಪುರಕ್ಕೆ. ಅವರಿಗೆ ಆಡಳಿತ ಅಧಿಕಾರದ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಟಿದ್ವಿ, ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಕೂಡ ನಾನು ಮಾಡಿದ್ದೆ. ಆದರೆ ದುರ್ದೈವಶ ಅಷ್ಟೊತ್ತಿಗೆ 14 ತಿಂಗಳಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಹೋಯ್ತು, ಬೇರೆ BJP ಸರ್ಕಾರ ಬಂತು, ಅಲ್ಲಿಗೆ ನಿಂತಿರ್ಬೋದು. ಆದರೆ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ಭಾಳ ಮಂದಿ TV-ನಲ್ಲಿ ಆವೇಶದಲ್ಲಿ ಮಾತಾಡೋದು ನಾನು ಕೇಳಿದ್ದೀನಿ, ಅವರೇ ಇದ್ದಾಗ ಏನು ಮಾಡಿದರು ಅಂಥೇಳಿ. ನನ್ನಷ್ಟು ಇಡೀ ರಾಜ್ಯನಾಗ ಬಿಜಾಪುರಕ್ಕೆ ಯಾರೇ ಮಾಡಿದರೆ ಇವತ್ತೇ ನಾ ರಾಜಕೀಯ ಬಿಟ್ಟು ಹೋಗ್ತೀನಿ. ಇಷ್ಟು ಯಾವ ಒಬ್ಬ ಮಂತ್ರಿ ಒಂದು ಜಿಲ್ಲೆಗೆ 150 ಎಕರೆ ಜಮೀನನ್ನು ಬೇಲಿ ಹಾಕಿಸಿದವನೇ ನಾನು ಫಸ್ಟ್. ಅದಕ್ಕೆ ಬೇಲಿ ಕೂಡ ಇರಲಿಲ್ಲ, ಅದನ್ನು ಜಾಗ ಕಬ್ಜಾ ಕೊಟ್ಟು ಬೇಲಿ ಹಾಕಿದ್ವಿ. ಜೊತೆಗೆ ಆಯುಷ್ ಇಲಾಖೆಯಿಂದ ಒಂದು ಆಸ್ಪತ್ರೆ ಕೂಡ ಮಾಡಿಕೊಟ್ಟೆ, ಜೊತೆಗೆ ಒಂದು ಗಾರ್ಡನ್ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಬಿಜಾಪುರ ತಾಸ್ಬೋಡಿ ನೀರು ಎಲ್ಲಿಯೂ ಉಪಯೋಗ ಆಗೋದಿಲ್ಲ ಅಂತೇಳಿ ಅದನ್ನು ತಗೊಂಡೋಗಿ ಸಿವಿಲ್ ಹಾಸ್ಪಿಟಲ್ ಮತ್ತು ಸೈನಿಕ್ ಸ್ಕೂಲ್ ಕೊಟ್ಟಿದ್ದು ಕೂಡ ನನ್ನ ಅಧಿಕಾರದ ಅವಧಿ. ಇಷ್ಟೆಲ್ಲ ಸವಲತ್ತು ಕೊಟ್ಟ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಒಂದು 100 ಕೋಟಿನಲ್ಲಿ ಆಗ್ಬೋದು, ಇನ್ನೂ ಅದಕ್ಕಿಂತಲೂ ಕಡಿಮೆನಲ್ಲೇ ಆಗ್ತದೆ. 2 ವರ್ಷ 50 ಕೋಟಿ ಕೊಟ್ಟರೆ ಸಾಕು, ಮುಂದಿನ 2 ವರ್ಷ 50 ಕೋಟಿ ಕೊಟ್ಟರೆ ಸಾಕು. ಒಂದೇ ಸರ್ತಿ 100 ಕೋಟಿ ಕೊಡೋದು ಬೇಕಾಗಿಲ್ಲ. ಫಸ್ಟ್ MBBS, ಸೆಕೆಂಡ್ MBBS ಸಲುವಾಗಿ ಒಂದು 50 ಕೋಟಿ ರೂಪಾಯಿ ಕೊಟ್ಟರೆ ಸಾಕು, ಅದಕ್ಕೊಂದಿಷ್ಟು ಹಾಸ್ಟೆಲ್ ಮಾಡಿ ಕೊಟ್ಟರೆ ಸಾಕು. ಮತ್ತು ಯಾಕೆ ಇದನ್ನು ಕೊಡಬೇಕಪ್ಪ ಅಂತಂದರೆ, ನಮ್ಮ ಜಿಲ್ಲೆಯ ಮಕ್ಕಳು ಭಾಳ ಬಡವರಿದ್ದಾರೆ. ಇಲ್ಲಿ 2 ಮೆಡಿಕಲ್ ಕಾಲೇಜ್ ಇರ್ಬೋದು, ಆದರೆ ಅಕಸ್ಮಾತ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಈ ಬಿಜಾಪುರ ಜಿಲ್ಲೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿರತಕ್ಕಂಥ ಬಂತನಾಳ ಸಿಒಗಳ ಹೆಸರು ಅದಕ್ಕೆ ಇಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಯಾಕೆಂದರೆ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿ ಇವತ್ತು ಯಾವ ಜಿಲ್ಲೆ ಯಾವ ಮೂಲಿಗೆ ಹೋಗ್ರಿ, ಜಮಖಂಡಿಗೆ ಹೋದ್ರು ಅಲ್ಲಿ ಹೈಸ್ಕೂಲ್ ಮಾಡಿಕೊಟ್ರು, ಡಿಗ್ರಿ ಕಾಲೇಜ್ ಮಾಡಿಕೊಟ್ರು. ನಮ್ಮ ಜಿಲ್ಲೆನಾಗ ಬಿಡ್ರಿ, ಜಮಖಂಡಿ ತನಕ. ಮತ್ತು ಇವತ್ತು ಯಾವುದೇ ಜಿಲ್ಲೆ ಮೂಲೆಯಲ್ಲಿ ಹೋದರೆ ಲಕ್ಷಾಣ ತನಕ ಹೋದರೂ BLD ಸಂಸ್ಥೆ ಕಾಲೇಜ್ ಇರಬೇಕಾದ್ರೆ ಅದಕ್ಕೆ ಪುಣ್ಯನೇ ಬಂತನಾಳ ಸಿಒಗಿಗೆ. ಅವ್ರ ಹೆಸರು ಮೇಲೆ ಮಾಡಬೇಕನ್ನೋ ಆಸೆ ಇತ್ತೇ ವಿನ ನನಗೆ ಬೇರೆ ಏನು ಸ್ವಾರ್ಥ ಇರಲಿಲ್ಲ. ಮತ್ತು ಇವತ್ತು ಇದು ನನ್ನ ಹೋರಾಟ ಅಂಥೇಳಿ ಅಥವಾ ನನ್ನ ವೈಫಲ್ಯ ಅಂಥೇಳಿ ಅವ್ರು ಯಾರೇ ಭಾವಿಸ್ತಿದ್ರು ಅವರಂಥ ಮೂರ್ಖರೇ ಯಾರಲ್ಲ. ಇದು ಬಡ ಮಕ್ಕಳಿಗಾಗಿ ಆಗಬೇಕಾಗಿರ್ತಕ್ಕಂಥ ಸವಲತ್ತು. ಶೈಕ್ಷಣಿಕವಾಗಿ ಸಹಾಯ ಆಗ್ತದೆ. ಒಂದು ಮೆಡಿಕಲ್ ಕಾಲೇಜ್ ಬಂದರೆ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ರೋಗಿಗಳು ಮಿರಜ್ ಸಾಂಗ್ಲಿಗೆ ಹೋಗೋದು ತಪ್ತದೆ, ಸೋಲಾಪುರಕ್ಕೆ ಹೋಗೋದು ತಪ್ತದೆ. ಅದಕ್ಕೆ ನಾನು ಇಲ್ಲೊಂದು ಟ್ರೋಮಾ ಸೆಂಟರ್ ಮಾಡಿಸೀನಿ, ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ. ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ, ಡಾಕ್ಟ್ರುಗಳು ಮತ್ತು ಅಲ್ಲಿ ಬೇಕಾಗಂಥ ಸವಲತ್ತು ಕೊಟ್ಟಿಲ್ಲ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಜಗಳಾಡಿ 200 ಪೋಸ್ಟ್ಗಳು ಸ್ಯಾಂಕ್ಷನ್ ಕೂಡ ಅದಕ್ಕಾಗಿದ್ದಾವೆ. ಮತ್ತು ಅದಕ್ಕೆ ಬೇಕಾದಂಥ 40 ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂಥ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಇವತ್ತು ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಒಂದು ಹಿಂದೆ DK ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ದೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ 185 ಸೀಟ್ ಪುಕಟ್ ಮಕ್ಕಳಿಗೆ ಕೊಟ್ಬಿಡೋಣ, ಬಡ ಮಕ್ಕಳಿಗೆ 15% ಮಾತ್ರ ಹರಾಜಿಟ್ಟು ಅದು ಬಂದಂಥ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತಕ್ಕಂಥ ಒಂದು ನಿರ್ಣಯ
ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗೂ ಪ್ರಸ್ತಾಪ ಮಾಡಿದ್ರು, ಈಗ ಶರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ. ಮತ್ತು ನೀವು ಇಷ್ಟೆಲ್ಲ ಸವಲತ್ತುಗಳು ಇಟ್ಟುಕೊಂಡು PPP ಮಾಡೆಲ್ ಕಾಲೇಜ್ ಮಾಡೋದು ಜನಸಾಮಾನ್ಯರನ್ನ ಸುಲಿಗೆ ಮಾಡ್ದಂಗೆ ಆಗ್ತದೆ ವಿನ ನಾವು ಸಹಾಯ ಮಾಡ್ದಂಗೆ ಆಗೋದಿಲ್ಲ. ಇದನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕಾಗಿಲ್ಲ, ಅದಕ್ಕೆ ಅವ್ರು ಮೊನ್ನೆ ಆಲ್ಮಟ್ಟಿನಲ್ಲಿ ಆವೇಶದಲ್ಲಿ ಮಾತಾಡಿರ್ಬೋದು. ಆದರೆ ನಾನು ನಿಮ್ಮ ವೇದಿಕೆ ಮುಖಾಂತರ ನಿಮಗೊಂದು ಭರವಸೆ ಕೊಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯ ಆದಷ್ಟು ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ತಾವು ಕೂಡ ಇದಕ್ಕೆ ಸಹಕಾರ ಕೊಡ್ರಿ, ಸಹಾಯ ಮಾಡ್ರಿ. ಯಾಕಂದ್ರೆ ಇದು ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಆಗ್ಬೇಕಾಗಿರ್ತಕ್ಕಂಥ ಕಾಲೇಜ್. ಇದು ನನ್ನ ಅಥವಾ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ. ಈ ಜಿಲ್ಲೆ ಜನ ಮಿರಜು ಸಾಂಗ್ಲಿಗೆ ಹೋಗ್ಬಾರ್ದು. ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸವಲತ್ತು ಸಿಗಬೇಕು ಅಂದರೆ ಈ ಕಾಲೇಜ್ ಇಲ್ಲೇ ಆಗಬೇಕು. ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಸರ್ಕಾರದ ಲಾ ಕಾಲೇಜ್ ಇಲ್ಲ, ಸರ್ಕಾರಿ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ ಬಿಜಾಪುರದಲ್ಲಿ. ಎಷ್ಟೋ ದಿವಸ ಮೊನ್ನೆ ನಾನು ಬಾಗೇವಾಡಿಗೆ ಮಾಡಿಸ್ಕೊಂಡಾಗ ಬಿಜಾಪುರಕ್ಕೆ ಸರ್ಕಾರಿ ಡಿಗ್ರಿ ಕಾಲೇಜ್ ಆಗ್ಯದ. ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಮತ್ತೆ ನೋಡಿದರೆ ಇದಕ್ಕಿಂತ ಮೊದಲು ನಾ ಬಾಗೇವಾಡಿಗೆ ಮಾಡೀನಿ. ಆದರೆ ಇವೆಲ್ಲ ಯಾವುದೋ ಕಾಲದಲ್ಲಿ ತಪ್ಪಾಗಿದ್ದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು, ಅದನ್ನು ತಿದ್ಕೋಬೇಕು ಅವಕಾಶ ಬಂದಾಗ. ನಾನು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆ ಸಚಿವರನ್ನ ಆದಿಯಾಗಿ ಎಲ್ಲ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ. ನಮ್ರತೆಯಿಂದ ಅವರಲ್ಲಿ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಆದಷ್ಟು ಬಿಜಾಪುರ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಹಿಂದಾಗದೆ ಇದ್ರು ಮುಂದಿನ ಸರ್ತಿ ಆಗಲಿ, ಅದ್ರ ಮುಂದಿನ ಸರ್ತಿ ಆಗಲಿ, ಆದರೆ ಬಿಜಾಪುರ್ನಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು. ಇದು ನನ್ನ ಅಂತಿಮ ನಿರ್ಧಾರ. ಅದಕ್ಕೆಲ್ಲ ನಿಮ್ಮ ಸಹಾಯನೂ ಇರಲಿ, ಸಹಕಾರ ಇರಲಿ. ನಾನು ಕೂಡ ಸರ್ಕಾರಕ್ಕೆ ಮನದಟ್ಟಣೆ ಮಾಡಿಕೊಡ್ತೀನಿ. ಈವನ್ ನಾನು ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೀನಿ. ಯಾಕಂದರೆ ನನಗಿಂತಲೂ ಒಂದು ಬಹಳ ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ನಾವು ಬಹುಶಃ ಒಂದು ದಿವಸದ ವರ್ಕ್ಶಾಪ್ ಮಾಡಿ ಆ ವರ್ಕ್ಶಾಪಲ್ಲಿ ಹಲವಾರು ಏನು ವೈಜ್ಞಾನಿಕವಾದಂಥ ಏನು ತಳಹದಿ ಅದಾವ, ಯಾಕೆ ನಾವು ಹೋರಾಟ ಮಾಡಕತ್ತೀವಿ, ಇದ್ರ ಹಿಂದೆ ಇರುವಂತಹ ಏನು ಮರ್ಮ, ಯಾಕೆ ಇದು ಇವತ್ತು ನಾನು ಕೇಳ್ತೇನೆ. ಇದರಿಂದ ಯಾವುದೋ ಒಬ್ಬ ಬಡ ಹೆಣ್ಮಗಳು ಸರ್ಕಾರಿ ಆಸ್ಪತ್ರೆಗೆ ಹೋದ ಅದರಿಂದ ಏನು ಪರಿಣಾಮ ಆಕೈತೆ? ಈಗ ನಾವು ನೀವು ಜನಸಾಮಾನ್ಯರು, ನಮಗೆ ಖಾಸಗಿ ಆಸ್ಪತ್ರೆಗೆ ಹೋಗಕ್ಕೆ ಆಕೈತ್ರಿ, ಒಳಗೆ ಕಾಲಿಟ್ರೆ 500 ರೂಪಾಯಿ ಇಡಬೇಕು, ಹೌದಿಲ್ರಿ? ಅದು ಆಮೇಲೆ ಒಳಗೆ ಬೋಳಿಸೋದು ಬೇರೆ ಇರ್ತೈತ್ರಿ. ನೀವು ಕಾಲು ಇಟ್ರೆ ಮತ್ತಿನ್ನು ಉಸಿಲಾಡಿದ್ರೆ ಇನ್ನೊಂದು 500 ರೂಪಾಯಿ ತಗೊಳ್ಳೋ ಅಂತಹ ಪರಿಸ್ಥಿತಿ ಐತೆ ನಮ್ಗೆ. ಆಮೇಲೆ ಅವು ನೋಡಂಗಿಲ್ಲ, ಡಾಕ್ಟ್ರ್ ಒಂದಿಷ್ಟೇನೋ ತಪಾಸ್ ಬರ್ಕೊಡ್ತಾನೆ, ಅದು ಒಂದು 5-6 ಸಾವಿರ ರೂಪಾಯಿ. ಇಷ್ಟಾದ್ರೆ ಆಮೇಲೆ ಮತ್ತೊಂದು ಸ್ಕ್ಯಾನ್ TC ಬರ್ತಂದ್ರೆ ಮುಗಿದೋದು 25 ಸಾವಿರ ರೂಪಾಯಿ. ಆಮೇಲೆ ಮೆಡಿಸಿನ್. ಮತ್ತೆ ಇದು ಇನ್ನೊಂದು ದೊಡ್ಡ ಹುನ್ನಾರ ಅದ ರೀ. ಇವೇನಿದು ಖಾಸಗಿ ಆಸ್ಪತ್ರೆ ಒಳಗೆ ಏನದಾವಲ್ಲ, ಅವು ಡಾಕ್ಟ್ರ್ ಎಂಥ ಮೆಡಿಸಿನ್ ಬರ್ಕೊಡ್ತಾರೆ ಅಂದ್ರೆ ಬೇರೆ ಕಡೆಯಲ್ಲಿ ಸಿಗೋದಿಲ್ರಿ, ಅವನ ಫಾರ್ಮಸಿಯಾಗ ಅಷ್ಟ ಸಿಗುವಂಥದ್ದು ಬರ್ಕೊಡ್ತಾರೆ. ಇವನ್ನೆಲ್ಲ ಸರ್ಕಾರ ನೋಡೋದೇ ಇಲ್ಲ. ನೀವು ಇಡೀ ಊರು ಅಡ್ಡಾಡ್ರಿ, ಇಡೀ ಜಿಲ್ಲಾ ಅಡ್ಡಾಡ್ರಿ, ರಾಜ್ಯ ಅಡ್ಡಾಡ್ರಿ, ದೇಶ ಅಡ್ಡಾಡ್ರಿ, ಆದ್ರೆ ಔಷಧಿ ಏನೈತಿ ಬೇರೆ ಕಡೆ ಸಿಗೋದಿಲ್ಲ. ಅಂದ್ರೆ ಕಂಪ್ನಿಗೂ ಮತ್ತೆ ಡಾಕ್ಟ್ರಿಗೆ ಏನೈತಲ್ಲ ಒಂದು ಹುನ್ನಾರ ಅವ್ರು ಜೋಡಿಸ್ಬಿಟ್ಟಾರ ತಮ್ಮ ಕೈಗಳನ್ನ. ಸೊ ಇದೆಲ್ಲ ಒಂದು ದೊಡ್ಡ ಮಾಫಿಯಾ ನಮ್ಮನ್ನೆಲ್ಲ ಆಳ್ತಾ ಇರೋದು, ಮೋಸ ಮಾಡ್ತಾ ಇರುವಂಥ ಒಂದು ದೊಡ್ಡ ಮಾಫಿಯಾ. ನಿಮಗೆಲ್ಲ ನಾನು ತಲೆ ಬಾಗಿಸಿ ನಿಮಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಈ ಹೋರಾಟ ಮುಂದುವರ್ಸೋಣ. ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ. ಹೋರಾಟ ಅಂದ್ರೆ ಕಷ್ಟಗಳಿರ್ತಾವ್ರಿ, ಸಮಸ್ಯೆಗಳಿರ್ತಾವ. ಯಾವ ಕೆಲಸ ಸರಳ ಅಲ್ಲ. ಯಾವುದೋ ಒಂದು ಸಮಾಜದಲ್ಲಿ ಏನಾದರೂ ಒಂದು ವಿಷಯ ಬದಲಾವಣೆ ತರಬೇಕಂದ್ರೆ ಅದು ಈಸಿ ಅಲ್ಲ, ಅದು ಸರಳವಾಗಿ ಆಗುವಂಥ ಮಾತಲ್ಲ. ಆದರೆ
ಇದೇನಿದು ಆರೋಗ್ಯವನ್ನು ಏನಿವರು ಲಪುಟ ಖಾಸಗಿಯವರಿಗೆ ಕೊಡೋ ಒಂದು ಯೋಜನೆ ಹಾಕಿದ್ದಾರೆ. ಇದು ಬಹಳ ದೊಡ್ಡ ದುರ್ದೆ. ಇದು 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 ನಮ್ಮನ್ನೆಲ್ಲ ಏನೈತಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಮುಗಿಸಾಕ ನಿಂತಾರೇನೋ ಅನಿಸ್ತೈತಿ. ಇವತ್ತಿನ ದಿವಸ ನಮ್ಮ ರಾಷ್ಟ್ರದ ಅಂಕಿ ಸಂಖ್ಯೆಗಳು ಏನ್ ಹೇಳ್ತಾವಪ್ಪ ಅಂತಂದ್ರೆ ನಿಮಗೆ ಬಹಳ ಆಶ್ಚರ್ಯ ಅನಿಸ್ಬೋದು. ನಮ್ಮ ದೇಶದೊಳಗ 2ನೇ ಮುಖ್ಯ ಕಾರಣ ಸಾಲಕ್ಕಾಗಿ ಏನಪ್ಪಾ ಅಂತಂದ್ರೆ ಚಿಕಿತ್ಸೆ ಪಡೀಲಿಕ್ಕೆ. ಅಂದ್ರೆ ಈಗ ನಾವೆಲ್ಲ ಹಳ್ಳ್ಯಾಗ ನೋಡಿವಿ, ಒಣಗ ಕೆರೆಯಾಗ ಕೇಳಿರ್ತೀವಿ, ನಮ್ಮ ಸ್ಲಮ್ ಇದ್ರೊಳಗ ನಾವು ಕೇಳಿರ್ತೀವಿ, ಯಾರೋ ಒಬ್ಬ ತಾಯಿಗೆ ಆರಾಮಿಲ್ಲಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ದುಡ್ಡಿಲ್ಲ, ದುಡ್ಡು ಕೂಡ್ಸಾಕ ಏನ್ ಮಾಡ್ತಾರೆ, ಆಸ್ತಿ ಮಾರಾಟ ಮಾಡ್ತಾರೆ, ಭೂಮಿ ಮಾರಾಟ ಮಾಡ್ತಾರೆ, ಮನಿ ಮಾರಾಟ ಮಾಡ್ತಾರೆ, ಸಾಲ ತಗೊಂಡ್ಬರ್ತಾರ. ಇದು ನಮ್ಮ ದೇಶದೊಳಗೆ ಅತಿ ಹೆಚ್ಚದರಿ. ಇದಕ್ಕೆ ನಾವು ನಮ್ಮ ಮೆಡಿಕಲ್ ಭಾಷೆದಾಗ OOP ಅಂತೀವಿ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್. ಅಂದ್ರೆ ಒಬ್ಬ ವ್ಯಕ್ತಿ ಅವನ್ ಕಾಯಿಲೆ ಬಿದ್ದಾಗ ಅವನು ಏನ್ ಮಾಡ್ತಾನೆ, ಸಾಲ ಮಾಡ್ತಾನೆ, ಅಥವಾ ಅವನು ಬೇರೆ ಕಡೆಯಿಂದ ಏನೋ ತನ್ನ ಆಸ್ತಿಯನ್ನ ಮಾರಾಟ ಮಾಡಿ ಅವನು ಅದನ್ನ ಆ ಚಿಕಿತ್ಸೆಗೆ ಹಣವನ್ನ ಕೂಡಿಸ್ತಾನೆ. ಇದು ನಮ್ಮ ಜಗತ್ತಿನಾಗ ಅತಿ ಹೆಚ್ಚಿರೋದಂದ್ರೆ ಭಾರತ ದೇಶ. ಇದು ಯಾಕಪ್ಪ ಅಂತ ಹೇಳಿದ್ರೆ, ಇದು ನೀವು ನೋಡ್ಬೇಕು ಯಾಕೆ ಹಿಂಗದಪ್ಪ ಅಂತ ನೀವು ನೋಡಿದ್ರೆ ಏನ್ ಗೊತ್ತಾಗ್ತದ. ನಮ್ಮ ಬಜೆಟ್, ಆರೋಗ್ಯ ಬಜೆಟ್ ಏನದ